ಇವತ್ತಿಗೂ ಟಾಯ್ಲೆಟ್ ಇಲ್ಲ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ. ಆ ವಿಷಯವನ್ನ ಸಚಿವರಿಗೆ ಹೇಳಕ್ ಬಂದ್ರ ನಮ್ಮ ಮೇಲೆ ಹಲ್ಲೆ ಮಾಡ್ತಿದ್ದಾರೆ. ರೈತ ಇವರು ಬಂಗಾರಪ್ಪ ಏನು ಬಂಗಾರಪ್ಪ ಕೃಷಿ ಏನು ಸಚಿವರಿದ್ದಾರೆ. ಇಂಥ ಗುಂಡಗಳು ಒಳಗಡೆ ಗುಂಡಗಳು ಇಟ್ಕೊಂಡಿದ್ದಾರೆ. ನಾವು ಕೇಳಕ್ಕೆ ಬಂದರೆ ಕನ್ನಡ ಶಾಲೆಗಳನ್ನ ಹಾಳು ಮಾಡ್ತಾ ಇದ್ದಾರೆ. ಕನ್ನಡ ಶಾಲೆ ಮಕ್ಕಳಿಗೆ ಸರಿಯಾಗಿ ಇದಿಲ್ಲ. ಮರಾಠಿ ಇದಲ್ಲೇ ಕನ್ನಡ ಶಾಲೆಯನ್ನು ಮುಚ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವ್ರು ಗುಂಡಾಗಿರಿಯನ್ನು ಇಟ್ಕೊಂಡು ನಮ್ಮ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕನ್ನಡ ಶಾಲೆ ಹಾಳು ಮಾಡ್ತಾ ಇದ್ದಾರೆ. ನಮ್ಮ ಊರಲ್ಲಿ ಕನ್ನಡ ನಮ್ಮ ಊರಲ್ಲಿ ಕನ್ನಡ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತಿಗೂ ಟಾಯ್ಲೆಟ್ ಇಲ್ಲ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ. ಆ ವಿಷಯವನ್ನ ಸಚಿವರಿಗೆ ಹೇಳಕ್ ಬಂದ್ರ ನಮ್ಮ ಮೇಲೆ ಹಲ್ಲೆ ಮಾಡ್ತಿದ್ದಾರೆ. ರೈತ ಇವರು ಬಂಗಾರಪ್ಪ ಏನು ಬಂಗಾರಪ್ಪ ಕೃಷಿ ಏನು ಸಚಿವರಿದ್ದಾರೆ. ಇಂಥ ಗುಂಡಗಳು ಒಳಗಡೆ ಗುಂಡಗಳು ಇಟ್ಕೊಂಡಿದ್ದಾರೆ. ನಾವು ಕೇಳಕ್ಕೆ ಬಂದರೆ ಕನ್ನಡ ಶಾಲೆಗಳನ್ನ ಹಾಳು ಮಾಡ್ತಾ ಇದ್ದಾರೆ. ಕನ್ನಡ ಶಾಲೆ ಮಕ್ಕಳಿಗೆ ಸರಿಯಾಗಿ ಇದಿಲ್ಲ. ಮರಾಠಿ ಇದಲ್ಲೇ ಕನ್ನಡ ಶಾಲೆಯನ್ನು ಮುಚ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವ್ರು ಗುಂಡಾಗಿರಿಯನ್ನು ಇಟ್ಕೊಂಡು ನಮ್ಮ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ರೈತರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಪ್ರಾಥಮಿಕ ಶಾಲೆ ಒಳಗೆ ಇವತ್ತಿಗೂ ಹುಡುಗರಿಗೆ ಟಾಯ್ಲೆಟ್ ಇಲ್ಲ. ಅಂತ ಟಾಯ್ಲೆಟ್ನ ಶಿಕ್ಷಣ ಸಚಿವರಿಗೆ ಇವತ್ತು ನಾನು ಹೇಳ್ತಾ ಇದ್ದೇವೆ ಸಮಸ್ಯೆ. ನಮ್ಮ ರೈತ ಸಂಘದ ಮೇಲೆ ನಮ್ಮ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಎಲ್ಲರ ಮೇಲೆ ಇಲ್ಲಿಂದ ಶಿಕ್ಷಣ ಸಚಿವರೇ ಸ್ವತಃ ನಾವು ಅವರಲ್ಲಿ ಕನ್ನಡ ಶಾಲೆಗೆ ಅಭಿವೃದ್ಧಿ ಮಾಡಿ ಕನ್ನಡ ಶಾಲೆಯನ್ನ ಸರಿಮಾರ್ಪಗಳ ಉತ್ತರವನ್ನು ನಮಗೆ ಕೊಡಲಿಲ್ಲ ಅಷ್ಟೇ. ಏನಿಲ್ಲ, ನಾವು ತಾಲೂಕಿನಲ್ಲಿ ಈ ಗಡಿ ಭಾಗದಲ್ಲಿ ಏನು ತೊಂದರೆ ಇದೆ ಅಂತ ಹೇಳಕ್ ಹೋಗಿದ್ವಿ. ಆದ್ರೆ ಅವರು ಏನು ಆ ತೊಂದರೆನ ಕೇಳೋದಕ್ಕಿಂತ ಮುಂಚೆನೇ ನಾನೆಲ್ಲ ಮಾಡಿದ್ದೀನಿ, ನೀವು ಹೊರಗಡೆ ಹೋಗಿ ಅಂತ ಹೊರಗಡೆ ಹಾಕಿದ್ರು ಅಷ್ಟೇ, ಮತ್ತೇನಾಗಿಲ್ಲ. ಅವ್ರ ಜೊತೆ ಗುಂಡಾಗಿರಿ ಇಟ್ಕೊಂಡಾರು. ಅವರು ಆಫೀಸ್ನಾಗೆ ಗುಂಡಾಗಳು ಇಟ್ಕೊಂಡಾರು. ನಮ್ಮ ರೈತರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅವ್ರ ಜೊತೆ ಏನು ಶಿಕ್ಷಣ ಸಚಿವರು ಮತ್ತು ಇರ್ತಕ್ಕಂಥ ಅವ್ರ ಗುಂಡಾಗಳು. ನಾವು ಶಿಕ್ಷಣ ಸಚಿವರಿಗೆ ನಮ್ಮ ಭಾಗದ ನಮ್ಮದು ಖಾನಾಪುರ ತಾಲೂಕು ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಾಲೆಗಳನ್ನ ಅಭಿವೃದ್ಧಿ ಮಾಡಿ ಅಂತ ಕೇಳಕ್ ಬಂದ್ರೆ ನಮ್ಮ ಮೇಲೆ ಅವಾಚ್ಯ ಶಬ್ದದಿಂದ ಬೈತಾರೆ. ತಾಳ್ಮೆ ಮಾಡ್ಸಕತ್ತೇನ್ರಿ ಅವ್ರು ಶಿಕ್ಷಣ ಸಚಿವ. ನಾವು ಉತ್ತರ ಕರ್ನಾಟಕ ನಾವು ನಮ್ಮ ಶಾಲೆಗಳ ಕನ್ನಡ ಶಾಲೆಗಳ ಕನ್ನಡ ಶಾಲೆ ಏನಿಲ್ರಿ ಅಲ್ಲಿ ಏನೋ ಬಂದು ಬಂಗಾರ ಏನಿಲ್ಲ ಸರ್, ಏನಿಲ್ಲ ನಮ್ಗೆ ಇನ್ನೊಮ್ಮೆ ಕೆಲಸ